ಇವತ್ತು ನಾನು ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಕುಡಿಯೋ ನೀರಿನ ಬಗ್ಗೆ BWSSP, DC ಅವರು, ZP, BDA, BBMP, ಗ್ರೌಂಡ್ ವಾಟರ್ ಅವರು, ಟ್ರಾನ್ಸ್ಪೋರ್ಟ್ ಕಮಿಷನರು, ಬೆಸ್ಕಾಮು ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಮತ್ತು ನಮ್ಮ ಜಾಯಿಂಟ್ ಕಮಿಷನರ್ಸು, ಝೋನ್ ಕಮಿಷನರ್ಸು, ಪೊಲೀಸ್ ಅಧಿಕಾರಿಗಳು ಎಲ್ಲ ಸೇರಿ ಒಂದು ಸಭೆಯನ್ನ ಕರೆದಿದ್ದೇವೆ. ಈ ವರ್ಷ ರಾಜ್ಯದಲ್ಲಿ ಅತಿ ಹೆಚ್ಚು ತಾಲೂಕುಗಳು ಬರಗಾಲ ಅಂತ ಘೋಷಣೆ ಆಗಿದೆ. ನೀರಿನ ಸಮಸ್ಯೆ ನೆಕ್ಸ್ಟ್ 2 ತಿಂಗಳಲ್ಲಿ ಏನೆಲ್ಲ ಆಗ್ಬೋದು, ಈಗೇನು ಸಮಸ್ಯೆ ಆಗಿದೆ ಅಂತೇಳಿ ನಾನು ಎಲ್ಲರದ್ದು ಕೂಡ ಚರ್ಚೆ ಮಾಡಿದ್ದೇನೆ. ಒಂದು 15,000 ಬೋರ್ವೆಲ್ ಇದೆ. 14,781 ಅಫಿಷಿಯಲ್ ಆಗಿ ನಮ್ಮ ಹತ್ರ ದಾಖಲೆ ಇರುವಂತ ಪ್ರಕಾರ. ಅದರ ಪೈಕಿ ಸುಮಾರು 6,997 ಡ್ರೈ ಆಗಿದೆ. ಸುಮಾರು 7,784 ಈಗಾಗಲೇ ಫಂಕ್ಷನ್ ಅಲ್ಲಿ ಇದೆ. ಈ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ತಮಗೀಗಾಗಲೇ ಗೊತ್ತಿದೆ, ಕಾವೇರಿ ಸ್ಟೇಜು 5th ಸ್ಟೇಜ್ ಕೂಡ ಮೇ ಎಂಡ್ಗೆ ಬಹುಶಃ ಪೂರ್ಣಗೊಳ್ತದೆ. ನಾನು 2 ದಿನದಲ್ಲೇ ಕೆಲವು ಸಮಸ್ಯೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು, ಅಲ್ಲಿಗೆ ನಾನು ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇದ್ದೀನಿ. ನಾನೇ ಖುದ್ದಾಗಿ ಹೋಗಿ ಏನಿದೆ ಅದಕ್ಕೆ ಏನಾದ್ರು ಒಂದು ಜಲ್ದಿ ಬಗೆಹರಿಸಲಿಕ್ಕೆ ಸಾಧ್ಯನಾ, ಇನ್ನ ಜಲ್ದಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯನಾ, ನೀರನ್ನ ಒಂದು 2 ಕಿಲೋಮೀಟರ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಪಾಯಿಂಟ್ ಕೆಲಸದ್ದು ಅಂತೇಳಿ ಕಾಂಟ್ರಾಕ್ಟರ್ ಮಾಡಿ ತೊಂದರೆ ಇದೆಯಾ ಇನ್ನೊಂದಿದೆಯಾ ಅಂತೇಳಿ ನಾವೆಲ್ಲ ಅದನ್ನ ವಿಸಿಟ್ ಮಾಡ್ತಾ ಇದ್ದೀವಿ. ಈಗ 7ನೇ ತಾರೀಕುವರೆಗೂ ಎಲ್ಲ ಟ್ಯಾಂಕರ್ ಆಪರೇಟರ್ಸ್ಗೆ ಅವ್ರಿಗೆ ನಾವು ರಿಜಿಸ್ಟ್ರೇಷನ್ ಅಫಿಷಿಯಲ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ದೇವೆ. ನಮ್ಮ ವಾರ್ಡ್ ಅವರು, ಪೊಲೀಸ್ ಅವರು, RTO ಇಲಾಖೆಯವರು, RTO ಇಲಾಖೆಯವರು ಮತ್ತು ಯಾರು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ, ನಮ್ಮ ಪಂಚಾಯತಿ ಮಟ್ಟದವರು, ಜಿಲ್ಲಾ ಪಂಚಾಯತಿ ಕಂಟ್ರೋಲಿ, DC ಆಫೀಸ್ ಕಂಟ್ರೋಲಿ, ವಿಶೇಷವಾಗಿ ನಮ್ಮ ಬೆಸ್ಕಾಂ ಲೈನ್ಮೆನ್ಗಳಿಗೆ ಎಲ್ಲೆಲ್ಲಿ ಬೋರ್ವೆಲ್ಗಳಿದೆ ಅದನ್ನೆಲ್ಲ ಸೋರ್ಸ್ನೆಲ್ಲ ಫಸ್ಟ್ ಟ್ರೇಸ್ ಮಾಡಿ ಅಂತ ಹೇಳಿದ್ದೇವೆ. ಯಾವ ಬೋರ್ವೆಲ್ ಚೆನ್ನಾಗಿದೆ, ಯಾರ ಬೋರ್ವೆಲ್, ಇರಿಗೇಷನ್ ಬೋರ್ವೆಲ್ ಇರ್ಬೋದು, ಕಮರ್ಷಿಯಲ್ ಬೋರ್ವೆಲ್ ಇರ್ಬೋದು, ಯಾವುದೇ ಬೋರ್ವೆಲ್ ಅಲ್ಲಿ ಎಲ್ಲೆಲ್ಲಿ ಸೋರ್ಸ್ ಇದೆ ಅಂತೇಳಿ ಸೋರ್ಸ್ನೆಲ್ಲ ಐಡೆಂಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ನಾವು ಅವ್ರಿಗೆಲ್ಲ ಹೇಳಿದ್ದೇವೆ, ರೆಡಿಯಾಗಿ ಇಟ್ಕೊಡಿ ಅಂತ. ಆಮೇಲೆ ಟ್ಯಾಂಕರ್ಸ್, ಈ ಮಿಲ್ಕ್ ಸ್ವಲ್ಪ ಕಡಿಮೆ ಆಗಿದೆ, ಸೊ ಎಲ್ಲೆಲ್ಲಿ ಟ್ಯಾಂಕರ್ಸ್ ಖಾಲಿ ಇದೆ ಅವನ್ನೆಲ್ಲ ತರ್ಸ್ಕೊಳ್ಳೋದು ಅನ್ನೋದು ತೀರ್ಮಾನವನ್ನು ಮಾಡಿದ್ದೇವೆ. ಮಿಲ್ಕ್ ಟ್ಯಾಂಕರ್ಸ್ ಕೂಡ ಕ್ಲೀನ್ ಮಾಡಿಬಿಟ್ಟು ಅದನ್ನ ನೀರನ್ನ ಹೊಡೆಯೋಕೆ ದೊಡ್ಡ ದೊಡ್ಡ ಟ್ಯಾಂಕರ್ಸ್ ಇದೆ, ಅದು ಕೂಡ ಉಪಯೋಗಿಸ್ಕೊಳ್ಳಿಕ್ಕೆ ಈಗಾಗಲೇ ನಾನು ನಮ್ಮ KMF ಅವ್ರಿಗೆ, ಬೆಂಬಲವ್ರಿಗೆ, ಇಡೀ ರಾಜ್ಯದ ಉದ್ದಗಲು ಕೂಡ ಎಲ್ಲಿ ಟ್ಯಾಂಕರ್ಸ್ ಇದೆ ಅದನ್ನೆಲ್ಲ ತರಿಸ್ಕೊಂಡು 2-3 ತಿಂಗಳು ಈ ಬಗೆ ಸಮಸ್ಯೆ ಬಗೆಹರೋವರೆಗೂ ಇಟ್ಕೊಳ್ಬೇಕು ಅಂತ. ಆಮೇಲೆ ಸೋರ್ಸ್ಗೆ ಎಲ್ಲಿ ಇರಿಗೇಷನ್ ಬೋರ್ವೆಲ್ಸ್ ಇದೆ ಅವನು ಕೂಡ ಅವ್ರ ಹತ್ರ ಲ್ಯಾಂಡ್ ಓನರ್ಸ್ ಹತ್ರ ಮಾತಾಡಿ ಅವ್ರಿಗೇನೋ ಒಂದಷ್ಟು ಕಾಂಪೋಸಿಷನ್ ಕೂಡ ಕೊಟ್ಟು, ಆದ್ರೆ ನೀರಿನ ಹಕ್ಕು ಸರ್ಕಾರದ್ದು, ನೀರು ಸರ್ಕಾರದ್ದು, ಯಾವ ವೈಯಕ್ತಿಕವಾದ ಯಾರದು ಕೂಡ ಆಸ್ತಿ ಅಲ್ಲ. ಇದು ತಾವು ಕಾನೂನನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾರದೇ ಆಗಿರ್ಲಿ, ನೀರು ವೈಯಕ್ತಿಕವಾದಲ್ಲ, ಸರ್ಕಾರದ ನೀರು. ಸರ್ಕಾರ ಯಾವ ನೀರನ್ನು ಬೇಕಾದ್ರೂ ಕಂಟ್ರೋಲ್ ತೆಗೆದುಕೊಳ್ಳಿಕ್ಕೆ ಎಲ್ಲ ತರದ ಕಾನೂನಲ್ಲಿ ಅವಕಾಶ ಇದೆ. ಈ ದೃಷ್ಟಿಯಿಂದ ಕುಡಿಯೋ ನೀರಿನ ಬಗೆಹರಿಸಲಿಕ್ಕೆ ನಾವು ಮಾಡ್ತಾ ಇದ್ದೇವೆ. ರೂರಲ್ ಏರಿಯಾಲ್ಲೂ ಕೂಡ ನಾನೀಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ, ಈ ಬೆಂಗಳೂರು ಬಾರ್ಡರ್ ಹೊಸಕೋಟೆ ಆದಿಯಾಗಿ ದೇವನಹಳ್ಳಿ, ನೆಲಮಂಗಲ, ರಾಮನಗರ, ಚನ್ನಪಟ್ಟಣ, ಕನಕಪುರ ಇವೆಲ್ಲ ಕಡೆ ಕೂಡ ಆನೇಕಲ್ ಆದಿಯಾಗಿ ಎಲ್ಲೆಲ್ಲಿ ಸ್ವಲ್ಪ ಕೆಲವು ಕಡೆ ವಾಟರ್ ಟೇಬಲ್ ಚೆನ್ನಾಗಿದೆ ಆ ಪಾಯಿಂಟ್ಗಳೆಲ್ಲ ಐಡೆಂಟಿಫೈ ಮಾಡಿ ಇಟ್ಕೊಂಡಿರಿ ಅಂತ ನಾನು ಹೇಳಿದ್ದೇನೆ. ಏಕೆಂದ್ರೆ ಸ್ವಲ್ಪ ದೂರದಿಂದ ಆದ್ರೂ ಕೂಡ ನಾನು ಎಷ್ಟು ಜನ ರಿಜಿಸ್ಟರ್ ಮಾಡ್ಕೊಳ್ತಾರೆ ನೋಡ್ತೀನಿ. ಆ ರಿಜಿಸ್ಟ್ರೇಷನ್ ಎಲ್ಲರನ್ನೂ ಈಗ ಒಂದು
ರಿಜಿಸ್ಟ್ರೇಷನ್ ಮಾಡೋಕ್ಕೆ ಒಂದು ನಂಬರ್ ಕೊಟ್ಟು ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಬಹಳ ಕಡಿಮೆ ರಿಜಿಸ್ಟ್ರೇಷನ್ ಆಗಿದೆ, ಬರೀ ಒಂದು 10%. ಒಟ್ಟು 219 ಮಾತ್ರ ರಿಜಿಸ್ಟರ್ ಆಗಿದೆ. ಒಟ್ಟು 3,500 ಟ್ಯಾಂಕರ್ ಇದೆ. 3,500 ಟ್ಯಾಂಕರ್, ಬೇರೆ ಟ್ಯಾಂಕರ್ ಆಯಿಲ್ ಟ್ಯಾಂಕರ್ ಸೇರಿರ್ಬೋದು. ಅದರಲ್ಲಿ ಟ್ಯಾಂಕರ್ಸ್ ರಿಜಿಸ್ಟರ್ ಮಾಡ್ಕೊಂಡಿರೋದು, ಅದರಲ್ಲಿ ಬರೀ 200 ಚಿಲ್ಲರೆ ಮಾತ್ರ ಈಗ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸೊ ಆಯಿಲ್ ಟ್ಯಾಂಕರ್ ಬಿಟ್ಟು ಮಿಕ್ಕಿದ್ದು ಆಲನ್ ಟ್ಯಾಂಕರು, ನೀರು ಹೊಡೆಯೋ ಟ್ಯಾಂಕರು, ಚಿಕ್ಕದು ದೊಡ್ಡದು ಎಲ್ಲ ಕೂಡ ನಾವು ಕಂಟ್ರೋಲ್ಗೆ ನಾವು ತೆಗೆದುಕೊಂಡು ಇಲ್ಲಿ ಕಾರ್ಪೊರೇಷನ್ ಅಲ್ಲಿ ಒಂದು ಕಾಲ್ ಸೆಂಟರ್ ಮಾಡ್ತೀವಿ. ಇದಲ್ಲದೆ ಎಲ್ಲ ಸಂಬಂಧಪಟ್ಟಂತ ಝೋನ್ಗಳಲ್ಲಿ ವಾರ್ಡ್ ಲೆವೆಲ್ ಅಲ್ಲಿ ಅದು ನಂಬರ್ಸ್ನ ಈಗ ನಿಮಗೆ ರಿಲೀಸ್ ಮಾಡ್ತಾರೆ. ಅಲ್ಲೆಲ್ಲ ಕೂಡ ಏನೇನು ಸಮಸ್ಯೆ ಇದೆ ಅಂತೇಳಿ ಎಲ್ಲ ಫೋನ್ ಮಾಡಿ ಫೋನ್ ನಂಬರ್ಸ್ನ ಎಂಟರ್ ಮಾಡ್ಕೊಳ್ಳಿಕ್ಕೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಮಾಡ್ತೀವಿ. ಈಗಾಗಲೇ ಅದಕ್ಕೆ ಟ್ಯಾಂಕರ್ಸ್ ಕೂಡ ಕೆಲವು ಐಡೆಂಟಿಫೈ ಮಾಡಿ ಎಷ್ಟು ಟ್ಯಾಂಕರ್ಸ್ ಹಾಕಿದ್ವಿ ನಾವು 210 ಟ್ಯಾಂಕು ಈಗಾಗಲೇ BWSSBರು ಅದನ್ನ ನೀರು ತಂದು ತುಂಬಿ ಅದನ್ನ ಇಡುವಂತ ಒಂದು ಜಾಗ ಕೂಡ ಐಡೆಂಟಿಫೈ ಮಾಡಿದ್ದಾರೆ. ಎಲ್ಲ ಫೋಟೋಸ್ ಕೂಡ ಎಲ್ಲ ಆಗಿದೆ. ಇದಲ್ಲದೆ ಫಂಡ್ಸ್ ನಾನೀಗಾಗಲೇ ನನ್ನ ಗ್ರಾಂಟ್ ಇಂದ 10 ಕೋಟಿ ರೂಪಾಯಿ ಅವರಿಗೆ ಕೊಟ್ಟಿಲ್ಲ, MLAಸ್ಗೂ ಕೊಟ್ಟಿದ್ದೇನೆ. ಕೆಲವರು ನೀರಿಗೂ ಉಪಯೋಗಿಸ್ಕೊಳ್ಳಿ ಅಂತ ಪ್ರಯಾರಿಟಿ ನೀರು ಕೊಡಬೇಕು ಅಂತ ಹೇಳಿದ್ದೇನೆ. ಕೆಲವು ಡೆವಲಪ್ಮೆಂಟ್ಗೂ ಉಪಯೋಗಿಸಿದ್ದಾರೆ, ಕೆಲವು ನೀರು ಅಲ್ಲದೆ ಉಪಯೋಗಿಸ್ತಾ ಇದ್ದಾರೆ. ಇದಲ್ಲದೆ BBMP ಇಂದ 148 ಕೋಟಿ ರೂಪಾಯಿ ಹಣ ಮತ್ತು BWSSB ಇಂದ 128 ಕೋಟಿ ರೂಪಾಯಿ, ಒಟ್ಟು ಆಲ್ಮೋಸ್ಟ್ MLAಗಲ್ಲದೆ MLA 280 ಸೇರಿಸಿದ್ರೆ ಒಟ್ಟು 556 ಕೋಟಿ ರೂಪಾಯಿ ಈ ಕುಡಿಯೋ ನೀರಿಗೋಸ್ಕರನೇ ಪ್ರಯಾರಿಟಿಗೋಸ್ಕರ MLA ಕೊಟ್ಟಿದ್ದು ಸೇರಿ ನಾನು ಹೇಳ್ತಾ ಇದ್ದೀನಿ ಉಪಯೋಗಿಸ್ಕೊಳ್ಳಿಕ್ಕೆ ಎಲ್ಲ ತರದ ಬಂದಿದೆ. ಈ ಮಧ್ಯ ನನಗೆ ಒಂದು ಇನ್ಫಾರ್ಮೇಶನ್ ಇದೆ, ನಮ್ಮ ಲೋಕಲ್ ಕಾಂಟ್ರಾಕ್ಟರ್ಸು ಡ್ರಿಲ್ಲಿಂಗ್ ಕಾಂಟ್ರಾಕ್ಟರ್ಸು ಮತ್ತು ತಮಿಳುನಾಡವ್ರಿಗೆ ಸ್ವಲ್ಪ ಏನೋ ಗಲಾಟೆ ಗೊಂದಲ ಆಗಿದೆಯಂತೆ. ಅದನ್ನು ನಾನು ಮಾತಾಡ್ತಾ ಇದ್ದೀನಿ. ಮಾತಾಡಿ, ಯಾಕೆಂದ್ರೆ ಬಹಳ ಮಿಷಿನ್ಸ್ ತಮಿಳುನಾಡಲ್ಲಿ ಇದೆ, ಅವರೆಲ್ಲ ಬಂದು ಡ್ರಿಲ್ ಮಾಡಲಿಕ್ಕೆ ತಯಾರಿದ್ದಾರೆ. ಕೆಲವು ಯಾವುದೋ ಪ್ರೈಸ್ ವಿಚಾರದಲ್ಲಿ ರೇಟ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ಎಲ್ಲ ರಿಜಿಸ್ಟ್ರೇಷನ್ ಆದ್ಮೇಲೆ ಈ ಏನ್ ಮಾಫಿಯಾ ಇದೆ, ಕೆಲವರು 500ಕ್ಕೂ ಕೊಡ್ತಾ ಇದ್ದಾರೆ ಟ್ಯಾಂಕರು, ಕೆಲವರು 2,000 3,000 ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಅದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಅದೆಲ್ಲ ಕೂತ್ಕೊಂಡು ನಾನು ಅಸೋಸಿಯೇಷನ್ ಅವ್ರ ಹತ್ರ ಕರೆಸಿ ನಮಗೂ ಅವ್ರಿಗೂ ಲಾಸ್ ಆಗಬಾರ್ದು, ಯಾರಿಗೂ ಲಾಸ್ ಆಗೋದು ಬೇಡ, ಹಾಗಂತ ಎಕ್ಸ್ಪ್ಲಾಟೇಷನ್ ಮಾಡೋಕ್ಕಾಗಲ್ಲ. ಆ ರೀತಿ ನಾವು ಕಂಟ್ರೋಲ್ ಮಾಡಿ ಒಂದು ರೇಟನ್ನು ನಾನು ಫಿಕ್ಸ್ ಮಾಡ್ತೀನಿ. ಕಿಲೋಮೀಟರ್ ಮೇಲೆ ನಾವು ರೇಟನ್ನು ನಾವು ಫಿಕ್ಸ್ ಮಾಡಬೇಕಾಗ್ತದೆ. ಆ ಸೋರ್ಸು, ಕಿಲೋಮೀಟರ್ ತಂದಿದ್ದು, ಟ್ಯಾಂಕರು, ಆ ಏರಿಯಾ ಸಂಬಂಧಪಟ್ಟಂತೆ ಮಾಡಬೇಕಾಗ್ತದೆ. ಅದನ್ನ ಇವರೆಲ್ಲ ರಿಜಿಸ್ಟ್ರೇಷನ್ ಆದಮೇಲೆ ಅಸೋಸಿಯೇಷನ್ ಅವ್ರು ಕರೆಸಿ ಅವ್ರಿಗೆ ನಮಗೆ ಎಲ್ಲರೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬೆಂಗಳೂರಿನ ಏನು ವಿಶೇಷವಾಗಿ 110 ವಿಲೇಜ್ಗೆ ಏನು ಈ ಕಾಂಟ್ರಾಕ್ಟರ್ಸ್ ನಾನೇನು ಹೇಳಿದ್ದೀನಿ ಮೇ ಎಂಡ್ಗೆ ನಡೀತದೆ. ಅದಾದ್ಮೇಲೆ ಕಾವೇರಿ ನೀರು ಎಲ್ಲರಿಗೂ ಕೂಡ ನೀರನ್ನ ನಾವು ಕೊಡ್ತೇವೆ. ಅಲ್ಲಿವರೆಗೂ ತಡ್ಕೊಳ್ಬೇಕೆಂದ್ರೆ ಕೆಲಸ ಬಹಳ ಜರೂರಾಗಿ ಆಗ್ತಾ ಇದೆ. ಕೆಲವು ಸಮಸ್ಯೆ ಇತ್ತು, ಬಟ್ ವಾಟ್ ಮೇ ಕಮ್ ಬೈ ಮೇ ಎಂಡ್ ಆ ಕಾವೇರಿ ನೀರನ್ನ 775 MLD ಏನು ನೀರು ಕಾವೇರಿ 5th ಫೇಸ್ ಅದನ್ನ ಆದಷ್ಟು ಜಲ್ದಿ ಮಾಡಿ 110 ಹಳ್ಳಿಗಳಿಗೂ ಕೂಡ ನೀರು ಕೊಡುವಂತ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೇವೆ.